ನಮಸ್ಕಾರ. ನಾನು ನಿಮ್ಮ ಸುನೀತಾ ಶೆಟ್ಟಿ ಅಲಿಯಾಸ್ ಸುನಂದ. ಭಾಗ್ಯಲಕ್ಷ್ಮಿಯಲ್ಲಿ ಭಾಗ್ಯ ಪಾತ್ರಧಾರಿಯ ತಾಯಿ ಪಾತ್ರ ಸುನಂದ. ಅಮ್ಮ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ ತೆರೆ ಮೇಲೆ. ಸುನಂದ ಕ್ಯಾರೆಕ್ಟರ್ ಎಲ್ಲೋಗಿದ್ರು ಅಮ್ಮ ಅಂತ. ನಾನು ನನ್ನ ಮಗಳ ಮನೆಗೆ ಹೋಗಿದ್ದೆ, ಅಮೆರಿಕಾಗ್ ಹೋಗಿದ್ದೆ 3 ತಿಂಗಳು. ಸೊ ಎಲ್ಲ ನನಗೂ ಬೇಜಾರಿತ್ತು, ಬಟ್ ಏನ್ ಮಾಡೋದು, ಆ ಪಾತ್ರನೂ ನಿಭಾಯಿಸ್ಬೇಕಲ್ಲ. ಸೊ ಅದಕ್ಕೆ ಅಲ್ಲಿ ಹೋಗಿದ್ದೆ. ಹೇಗಿತ್ತು ಅಮ್ಮ ಅಮೆರಿಕ ಪ್ರವಾಸ? ಚೆನ್ನಾಗಿತ್ತು. ಎಷ್ಟೇ ತಿರ್ಗಾಡಿದ್ರು ನಾನೊಂಥರ ಹೇಗಂದ್ರೆ ಮೇರಾ ಭಾರತ್ ಮಹಾನ್ ಅನ್ನಂಗೆ. ನನಗೆ ಅದೇ ಇಷ್ಟ. ಮತ್ತೆ ಏನಂತಂದ್ರೆ ಓಕೆ, ಹೋಗ್ ಬರ್ಬೋದು. ನೈಸ್ ಅಮ್ಮ. ಆಮೇಲೆ ಸೆಟ್ ಅಲ್ಲೆಲ್ಲ ಕೇಕ್ ಕಟ್ ಮಾಡಿ ನಿಮ್ಮನ್ನೆಲ್ಲ ಬೀಳ್ಕೊಟ್ಟಿದ್ರು. ಇನ್ನೇನ್ ಬರೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಬಟ್ ಸರಿಯಾಗಿ ಒಂದು ಒಳ್ಳೆ ಎಂಟ್ರಿ ಕೊಟ್ಬಿಟ್ರೆ, ರಗಡ್ ಆಗಿ ಮಾಸ್ ಎಂಟ್ರಿ. ಸೊ ಆ ಬಗ್ಗೆ ಹೇಳೋದಾದ್ರೆ ನನಗೂ ಖುಷಿ ಆಯ್ತು, ಯಾಕಂದ್ರೆ ನನ್ ಪುಣ್ಯ ಅಂತ ಹೇಳ್ತೀನಿ ಅದ್ರಲ್ಲಿ. ತುಂಬಾ ಜನ ಎಲ್ಲೋ ಲಾಂಗ್ ಒಂದು ರಜೆ ತಗೊಂಡು ಹೋಗ್ತೀವಿ ಅಂದಾಗ ಅಡ್ಜಸ್ಟ್ ಮಾಡೋದು, ಯಾಕಂದ್ರೆ ಡೈಲಿ ಸ್ಕೋಪ್ ಇದು. ಡೈಲಿ ಧಾರಾವಾಹಿಯಲ್ಲಿ ಒಂದು ಮೇನ್ ಒಂದು ಲೀಡಲ್ಲಿ ಬರುತ್ತಾ ಇರೋಂಥ ಒಂದು ಪಾತ್ರನ ಸಡನ್ ಆಗಿ ಒಂದು ಏನು ರೀಸನ್ ಇಲ್ದೇನೆ ನಾವು ಆ ಪಾತ್ರ ಮುಗಿಸ್ಬೇಕಾದ್ರೆ ಕಷ್ಟ ಆಗತ್ತೆ. ಬಟ್ ಅದನ್ನ ರೀಪ್ಲೇಸ್ ಮಾಡ್ಬೋದಿತ್ತು. ಆದ್ರೂ ಅವ್ರು ಮಾಡದೆ ನನಗೊಂದು ಅವಕಾಶ ಕೊಟ್ಟು, ಇಲ್ಲ ನೀವು ಹೋಗಿ ಬನ್ನಿ ಅಂತ. ಅದಕ್ಕೆ ನಾನು ನಮ್ಮ ಜೈ ಮಾತಾ ಕಮೆಂಟ್ಸ್ ಅವ್ರಿಗಾಗ್ಲಿ, ಹಾಗೆ ನಮ್ಮ ಕಲರ್ಸ್ ಚಾನಲ್ ಅವ್ರಿಗೆ, ಆಮೇಲೆ ನನ್ನ ಹೋಲ್ ಟೀಮ್, ಭಾಗ್ಯಲಕ್ಷ್ಮಿ ಟೀಮ್, ಎಲ್ಲರಿಗೂ ನಾನು ತುಂಬ ಹೃದಯದ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಸೊ ನಾನೇ ಬೇಕು ಅಂತ ಮತ್ತೆ ವೇಟ್ ಮಾಡಿ ನನ್ನನ್ನು ಕರೆಸಿದ್ರು. ನಮ್ಮ ರೈಟರ್ ಜಯ ಆಗ್ಬೋದು, ಪಿ ಜಿತೇಶ್ ಆಗ್ಬೋದು, ಎಲ್ಲರೂ ನಮ್ಮ ಜಯಮಾತಾ ಕಮೆಂಟ್ಸ್ ಆಗ್ಬೋದು, ಎಲ್ಲರೂ ಆಲ್ಮೋಸ್ಟ್ ನಮ್ಮ ಮ್ಯಾನೇಜರ್ಗಳು ಎಲ್ಲ ಇಲ್ಲ ಬೇಕು ಅಂತ ನನ್ನನ್ನು ಕಾದ್ರು. ನನಗೆ ಆ ಖುಷಿ ಇದೆ, ಯಾಕಂದ್ರೆ ತುಂಬಾ ಜನ ನೋಡ್ತೀವಿ, ಒಂದು ತಿಂಗಳು 1 ವಾರ ಅಂದ ತಕ್ಷಣ ಬೇಡರಿ ಚೇಂಜ್ ಮಾಡೋಣ ಅಂತ ಹೇಳ್ತಾರೆ, ರಿಪ್ಲೇಸ್ ಮಾಡೋಣ ಅಂತಾರೆ. ಬಟ್ 3 ತಿಂಗಳು ನಾನು ಹೋಗಿದ್ರು ನನ್ನೊಂದು ಒಳ್ಳೆ ಎಂಟ್ರಿ ಕೊಡ್ಸಿದ್ರು. ತುಂಬಾ ಖುಷಿ ಆಗತ್ತೆ. ನೈಸ್ ಅಮ್ಮ. ಸೊ ನೀವು ಆ ಒಂದು ಆಟೋಲ್ಲಿ ಇಳಿದಾಗ ಒಂದು ಆ ವೈಬ್ ಇತ್ತು. ಏನಂತಂದ್ರೆ ಒಂದು ಮಾಸ್ ಎಂಟ್ರಿ ತರ, ಹೀರೋ ಹೆಂಗೆ ಸ್ಕ್ರೀನ್ ಮೇಲೆ ಬರ್ತಾರೋ ಹಂಗೆ ಒಳ್ಳೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇರೆ ಹಾಕಿದ್ರು. ಚಂಡಿ ಚಾಮುಂಡಿ ತರ ಬಂದ್ಬಿಟ್ರಿ. ಸೊ ಭಾಗ್ಯಲಕ್ಷ್ಮಿಗೆ ಬರೋದಾದ್ರೆ, ಕತೆಗೆ ಬರೋದಾದ್ರೆ, ಸೊ ಆ ಎಂಟ್ರಿ ಬಗ್ಗೆ ಹೇಳಿ. ಮತ್ತೆ ಒಂದಿಷ್ಟು ನಿಮ್ಮ ಈಗ ಮಗಳ ಜೀವನದಲ್ಲಿ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಯಾಕಂದ್ರೆ ಇದು ಒಂದು ನನ್ನ ಪಾತ್ರದಲ್ಲಿ ನನ್ನ ಒಂದು ಸುನಂದ ಅನ್ನೋದೇನಿದೆ, ಅದು ಒಂದು ಮಧ್ಯಮ ವರ್ಗದ ಒಂದು ಮಹಿಳಾ ಪಾತ್ರ. ಅದು ಅಂದ್ರೆ ಯಾರು ಏನೇ ಹೇಳಿದ್ರು ನನ್ನ ಒಂದು ಮಧ್ಯಮ ವರ್ಗದ ಸುನಂದ ಪಾತ್ರ ಏನಿದೆ ಅಂದ್ರೆ, ಮಗಳಿಗಾನೆ ಅಂದ್ರೆ ಒಂದು ಹೆಣ್ಣು ಮಗುವಿನ ತಾಯಿ. ಸೊ ನಮ್ಮಲ್ಲಿ ತಪ್ಪಿಲ್ಲ ಅಂದ್ರೂ ನಾವು ಸಮಾಜಕ್ಕೆ ಹೆದರ್ಕೊಂಡು ಬದುಕ್ಬೇಕಾಗತ್ತೆ. ಎಷ್ಟೇ ಕೈಯಾಳಿ ಇರ್ಲಿ, ಇಂಥದೇ ಇರ್ಲಿ. ಸೊ ಸಮಾಜಕ್ಕೆ ಹೆದರ್ಕೊಂಡು ಗಂಡನ್ ಬಿಟ್ಟು ಬಂದೋಳು, ಅಥವಾ ಮನೆ ಅತ್ತೆ ಸೊಸೆಗಾಗದೆ ಮನೆ ಎಲ್ಲನೂ ಬಿಟ್ಟು ತಾಯಿ ಮನೆಗೆ ತವ್ರ ಮನೆಗೆ ಸೇರ್ಕೊಂಡು ಅಂದ್ರೆ ಈ ಅಕ್ಕಪಕ್ಕ ಜನ ಮಾತಾಡ್ತಾರೆ. ಹೆಚ್ಚಾಗಿ ಮಗಳೇ ಹೋದ್ರೆ ಹೋಗ್ಲಿ ಬಿಡು ನೋಡೋಣ ಅನ್ನೋ ಅನ್ನೋ ಮನಸ್ಥಿತಿ ಮಧ್ಯಮ ಸ್ಥಿತಿಯಲ್ಲಿ ಇರಲ್ಲ. ಯಾಕಂದ್ರೆ ಆ ಕಡೆ ಶ್ರೀಮಂತಿಗೆನಲ್ಲ, ಈ ಕಡೆ ಬಡತನ, ತೀರ ಬಡತನ, ಒಂದು ಮಧ್ಯಮ ಸ್ಥಿತಿಯಲ್ಲಿ ಇರೋದು. ಅಂತವ್ರು ಸ್ವಲ್ಪ ಸಮಾಜಕ್ಕೆ ಹೆದರ್ಕೊಂಡು ಬದುಕ್ಬೇಕಾಗತ್ತೆ ಅಂತ. ಯಾಕಂದ್ರೆ ಗಂಡನ್ ಬಿಟ್ಟು ಬಂದವಳು ಅಂತೇಳಿ ಪ್ರತಿದಿನ ಆ ಚುಚ್ಚು ಮಾತುಗಳನ್ನ ಕೇಳಿಸ್ಕೊಳ್ಳುವಾಗ ತಾಯಿಯಾದವಳಿಗೆ ಹಿಂಸೆ ಆಗತ್ತೆ. ಸೊ ಅದರಿಂದ ಮಗಳ ಪರವಾಗಿ ನಾನು ಇಲ್ಲದೆ ಇರುವಾಗ ಏನೆಲ್ಲ ನಡೆದು ಹೋಗುತ್ತೆ ಘಟನೆಗಳು ಅಂತೇಳಿ, ಸೊ ತುಂಬಾ ನೋವಾಗುವಂತ ಒಂದು ತಾಯಿ ಪಾತ್ರ ಆಗಿ ನಿಜವಾಗ್ಲೂ ನಾನು ಅದನ್ನ ಫೀಲ್ ಮಾಡ್ತೀನಿ. ನೈಸ್ ನೈಸ್ ಅಮ್ಮ. ಸುನಂದ ಕ್ಯಾರೆಕ್ಟರ್ ಹೇಗೆ ಅಂದ್ರೆ, ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಇದ್ರು ಮಗಳು ಅನ್ನೋ ಒಂದು ವಿಷಯಕ್ಕೆ ಬಂದಾಗ ತುಂಬಾನೇ ಆ ಒಂದು ತಾಯ್ತನನ ಎತ್ತಿ ತೋರಿಸೋ ಅಂತ ಒಂದು ಪಾತ್ರ. ಸೊ ಬಂದ ತಕ್ಷಣನೇ ಪೂಜಾಗೊಂದು ಶಾರ್ಟ್ ಬೀಳುತ್ತೆ, ಅಲ್ಲಿಂದ ತಿರ್ಗಾ ಅಳಿಯನ್ ಕಡೆ ಹೋಗ್ತೀರಾ, ಅಳಿಯನ್ಗೊಂದು ಶಾರ್ಟ್ ಬೀಳುತ್ತೆ. ಸೊ ಇದೇನು ಅಂತಂದ್ರೆ ದುಡ್ಡು ದುಡ್ಡು ಅಂತ ಆಸೆ ಪಡ್ತಾ ಇರ್ತೀನಿ. ಆದ್ರೆ ಆ ಆಸೆ ಏನಿರುತ್ತೆ ಅಂತಂದ್ರೆ ನನ್ ಮಕ್ಕಳು ಚೆನ್ನಾಗಿ ಸೆಟ್ಲ್ ಆಗಿ ಒಂದು ಜೀವನ, ಒಳ್ಳೆ ಜೀವನನ ನಡೆಸ್ಬೇಕು ಅಂತ. ಯಾಕಂದ್ರೆ ಬಡತನ, ನನ್ನ ಒಂದು ಸ್ಥಿತಿ ಏನಿದೆ, ನನ್ನ ಗಂಡ ನೋಡಿದ್ರೆ ಏನು ಕೈಲಾಗದೆ ಸುಮ್ಮನೆ ಒಂದು ಚಿಕ್ಕ ಪುಟ್ಟದ್ ಮಾಡ್ಕೊಂಡಿರೋದು. ನಾವು ಪ್ರತಿದಿನ ಮತ್ತೊಬ್ರ ಹತ್ರ ಕೈ ನೀಡುವಂತ, ಚಾಚುವಂತ ಪರಿಸ್ಥಿತಿ ನನ್ನ ಮಕ್ಕಳಿಗೆ ಬರಬಾರ್ದು ಅನ್ನೋಕ್ಕೋಸ್ಕರ ಆ ದುಡ್ಡಿನ ಬಗ್ಗೆ ಒಂದಿರುತ್ತೆ. ಹಾಗಂತ ಹೇಳಿ ಅವಳು ಕೆಟ್ಟವಳಲ್ಲ. ಏನೇ ಒಂದು, ಈಗ ನನ್ನ ಮೈದನ್ ಮಗಳು ಆಯ್ತು, ಲಕ್ಷ್ಮಿ ಆಯ್ತು, ಅವಳು ಒಂದ್ ಕಡೆ ಸೆಟ್ಲ್ ಆದ್ರೆ ಶ್ರೀಮಂತರ ಮನೆಗೆ ಹೋದ್ರೆ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬಹುದಲ್ಲ. ಒಂದು ತಾಯಿ ಹೆಣ್ಮಕ್ಳ ತಾಯಿಯಾಗಿ ಅದೊಂದು ಚಿಕ್ಕ ಸ್ವಾರ್ಥ, ನನ್ನ ಮಕ್ಳು ಚೆನ್ನಾಗಿರ್ಬೇಕು ಅನ್ನೋ ಒಂದು
ಚಿಕ್ಕ ಸ್ವಾರ್ಥ ಬಿಟ್ರೆ ಅವಳಿಗೇನು ತುಂಬಾ ಐಷಾರಾಮಿ ಬಂಗ್ಲೆಯಲ್ಲಿ ಇರ್ಬೇಕು, ನಾನ್ ಚೆನ್ನಾಗಿರ್ಬೇಕು ಅನ್ನೋದಿರಲ್ಲ, ಮಕ್ಳು ಚೆನ್ನಾಗಾಗ್ಬೇಕು ಅನ್ನೋಂತ ಒಂದು ತಾಯಿ ಅದು. ನೈಸ್ ಅಮ್ಮ. ಅಮ್ಮ ಇವಾಗ ಒಂದು ಪ್ರೋಮೋ ನೋಡ್ತಾ ಇದ್ದೆ, ನೀವು ಹೋಗ್ಬಿಟ್ಟು ಸ್ಟೇಷನ್ಗೆ ಚಾಕು ಚುಚ್ಚೋ ನನ್ನ ಮಗಳಿಗೆ ಈ ತರ ಮಾಡ್ಬಿಟ್ಟ ನೀನು ಅಂತ ಚೂರಿ ಹಾಕೋ ಸನ್ನಿವೇಶ ವೀಕ್ಷಕರು ಇದು ಕನ್ಸಾಗಿರ್ಲಿ ಅಂತ ಅನ್ಕೋತಾ ಇದ್ದಾರೆ. ಸೊ ಈ ಬಗ್ಗೆ ಹೇಳೋದಾದ್ರೆ. ಅದು ಖಂಡಿತ ಆ ತಾಯಿಗೆ ಅಂದ್ರೆ ನನ್ನ ಮಗಳ ಜೀವನದಲ್ಲಿ ಅವಳು ಇದ್ರೆ ತಾನೆ ನನ್ನ ಅಳಿಯ ಅನ್ನೋನು ಬೇರೆ ಕಡೆ ಆ ಕಡೆ ವಾಲಕ್ ಆಗೋದು. ಸೊ ಅವಳನ್ನೇ ಇದ್ ಮಾಡ್ಬಿಟ್ರೆ ಅನ್ನೋದು ಒಂದು ತಾಯಿಗೆ ಬರುವಂತದ್ದು. ಅಂದ್ರೆ ಅವಳಿಂದಾನೇ ನನ್ನ ಮಗಳ ಜೀವನ ಹಾಳಾಗ್ತಿದೆ ಅಂತ. ಸೊ ಅದು ಯಾವ ತಾಯಿ ಅಂದಿರೋದು ಅಷ್ಟೇನೆ. ಇನ್ನೊಬ್ರು ಬರ್ತಾ ಇದಾರೆ ಅವ್ರ ಮಗಳ ಜೀವನದಲ್ಲಿ ಆಯ್ತು, ಯಾರೋ ಒಬ್ರು ಬರ್ತಾ ಇದಾರೆ ಅಂದಾಗ ಖಂಡಿತವಾಗ್ಲೂ ಅದಕ್ಕೆ ಕನ್ಸಾಗಿರಲ್ಲ, ಅದು ನನ್ಸೇ ಆಗಿರತ್ತೆ. ಓಕೆ, ನೈಸ್ ಅಮ್ಮ. ಅಮ್ಮ ಇವಾಗ ನೀವು ಅಳಿಯನ್ ಜೊತೆನೆ ಮಗಳು ಇರ್ಲಿ ಅಂತ ಬಯಸ್ತಾ ಇದ್ದೀರಾ, ಆದ್ರೆ ಮಗಳಿಗೆ ಒಂದು ಆ ನರಕ ಎಲ್ಲ ನೋಡಿ 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 ವಾಪಸ್ ಈಗ ಬಂದಾಗಿದೆ, ಭಾಗ್ಯನ್ಗೋಸ್ಕರನೇ ಒಂದು ಹೊಸ ಪ್ರಪಂಚ ಸೃಷ್ಟಿ ಆಗ್ತಾ ಇದೆ. ಸೊ ಈ ಬಗ್ಗೆ ಹೇಳೋದಾದ್ರೆ. ಒಂದ್ ಕಡೆ ಹೆಣ್ಣಾಗಿ ನಾನು ಅದನ್ನ ಸ್ವೀಕರಿಸ್ತೀನಿ. ಅಂದ್ರೆ ಹೆಣ್ಣಾಗಿ ಹೌದು ಅಂತೀನಿ. ಒಂದು ಹೆಣ್ಣಿಗೆ ಒಂದು ಸ್ವಾಭಿಮಾನ ಇರಬೇಕು, ಬದುಕಬೇಕು ಅಂತ. ಆದ್ರೆ ತಾಯಿಯಾಗಿ ನಾನು ನೋಡೋದಾದ್ರೆ ಇಲ್ಲ, ಸ್ವಲ್ಪ ಒಂದು ಅವಕಾಶ ಕೊಡ್ಬೇಕಿತ್ತು, ನೋಡೋಣ, ಚೇಂಜ್ ಬದಲಾಗಬಹುದು ಒಂದು ಹೆಣ್ಣು ಜೀವನದಲ್ಲಿ. ಇಲ್ಲ ಅಂದ್ರೆ ಹಾಗಂತ ಹೇಳಿ ನರಕ ಅನುಭವಿಸ್ಲಿ ಅಂತಲ್ಲ. ಈಗ ಬೇರೆ 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 ಮಾಡ್ಕೊಂಡು ಹೋದ್ರೆ ಅಥವಾ ಇನ್ನೊಬ್ರು ಯಾರೋ ಜೀವನದಲ್ಲಿ ಬಂದ್ರೆ ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿರ್ತಾರೆ ಅಂತ ಗೊತ್ತಿಲ್ವಲ್ಲ. ಸೊ ಇದು ಹೆಂಗು ಒಂದ್ 2 ಮಕ್ಳಾಗಿದೆ, ನಾಳೆ ಅವಳ ಜೀವನ ಅಂತಲ್ಲ ಮಕ್ಳ ಜೀವನನೂ ಇರತ್ತೆ. ನಾಳೆ ಅಪ್ಪ ಎಲ್ಲಿ ಏನು ಎತ್ತ ಅಂತ ಹೇಳಿ 100 ಪ್ರಶ್ನೆಗಳ ಮಕ್ಳಿಗೆ ಸ್ಕೂಲಲ್ಲೆಲ್ಲ ಬರ್ತಾ ಇರತ್ತೆ. ಸೊ ಆ ಪ್ರಶ್ನೆಗೆ ಉತ್ತರ ಅಂತ ಹೇಳಕ್ ಹೋದ್ರೆ ಒಂದು ಮಧ್ಯಮ ಸ್ಥಿತಿಯವರು ಅಂತ ಹೇಳಿ ಅಂತಂದ್ರೆ ಅದನ್ನೇ ಅನ್ನೋದು ಬೇಡ. ನನಗೆ ಗಂಡ ಆಗಿಲ್ಲ ಅಂದ್ರೂ ಮಕ್ಳಿಗೆ ಅಪ್ಪ ಆಗಿರ್ಲಿ ಅನ್ನೋರು ಸಾಕಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ, ಸಾಕಷ್ಟು ಜನ. ಸೊ ಆ ವಿಧದಲ್ಲಿ ನಾನು ಇರ್ಲಿ, ಗಂಡನ ಜೊತೆನೆ ಇರ್ಲಿ, ಬದಲಾವಣೆ ಮಾಡಬಹುದು ಇನ್ನೂ ಅಂತ ಒಂದು ಆಸೆ ಇದೆ. ಒಬ್ರು ವೀಕ್ಷಕಿಯಾಗಿ ನೀವು ಭಾಗ್ಯ ಪಾತ್ರನ ಯಾವ ರೀತಿ ನೋಡಕ್ ಇಷ್ಟಪಡ್ತೀರಾ? ಇವಾಗ ಅವ್ರಿಗೆ ಆದಂತ ಒಂದು ಸಾಂಗ್ ಕ್ರಿಯೇಟ್ ಮಾಡಿದ್ದಾರೆ, ಒಂದು ಇಂಡಿಪೆಂಡೆಂಟ್ ಆಗಿ ಭಾಗ್ಯ ತನ್ನನ್ನು ತಾನು ಕಟ್ಕೊಳ್ತಾ ಇದ್ದಾಳೆ, ಬದುಕನ್ನ ಕಟ್ಕೊಳ್ತಾ ಇದ್ದಾಳೆ. ಸೊ ವೀಕ್ಷಕಿಯಾಗಿ ನಿಮ್ಗೆ ಏನ್ ಅನ್ಸುತ್ತೆ? ನಾನ್ ವೀಕ್ಷಕಿಯಾಗಿ ಹೇಳೋದಾದ್ರೆ ಅವಳ ಜೀವನನ ಕಟ್ಕೊಳ್ಬೇಕು. ಯಾಕಂದ್ರೆ ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ಮನುಷ್ಯನಿಗೆ ಮರ್ಯಾದೆ ಮುಖ್ಯ ಇರತ್ತೆ, ಗಂಡನ ಹತ್ರ ಪ್ರೀತಿ ಮುಖ್ಯ ಇರತ್ತೆ. ಆ ಪ್ರೀತಿನೇ ಇಲ್ಲ ಅಂದ್ಮೇಲೆ ಅವ್ಳು ಎಷ್ಟು ದಿನ ಅಂತಿರಕ್ಕಾಗಲ್ಲ ಅಲ್ವಾ. ಸೊ ನಾನು ಒಂದು ವೀಕ್ಷಕಿಯಾಗಿ, ಒಂದು ಹೆಣ್ಣಾಗಿ, ನಾನು ಒಂದು ಸುನೀತಾ ಶೆಟ್ಟಿಯಾಗಿ ಹೇಳ್ಬೇಕಂದ್ರೆ ಅವಳು ಹೊರಗಡೆ ಬರೋದೇ ವಾಸಿ ಅಂತ. ಹೊರಗಡೆ ಬಂದು ಇಂಡಿಪೆಂಡೆಂಟ್ ಆಗಿ ನಿಂತು ಜೀವನನ ಎದ್ದೆಸಿ ತೋರಿಸ್ಬೇಕು, ನಿಂತ್ಕೊಂಡು ತೋರಿಸ್ಬೇಕು. ಯಾವತ್ತು ಹೆಣ್ಣು ಇನ್ನೊಬ್ಬರಿಗೆ ಅಡಿಯಾಳಲ್ಲ, ಅವಳು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾಳೆ, ಮಾಡಬಲ್ಲರು ಅಂತ. ಅದು ನಾನು ಒಂದು ವೀಕ್ಷಕಿಯಾಗೂ ಹೇಳ್ತೀನಿ. ನೈಸ್ ಅಮ್ಮ. ಅಮ್ಮ ನೀವು ಈಗ ಕಂಬ್ಯಾಕ್ ಮಾಡಿದ್ಮೇಲೆ ವೀಕ್ಷಕರ ರೆಸ್ಪಾನ್ಸ್ ಹೇಗಿದೆ? ಸೊ ಮುಂದೆ ಸುನಂದ ಪಾತ್ರ ಯಾವ ತರ ಒಂದು ತಿರುವು ಪಡ್ಕೊಳ್ತೆ, ಪಾತ್ರ ಯಾವ ತರ ಸಾಗುತ್ತೆ ಅಂತ? ಪಾತ್ರ ಯಾವ ತರ ಸಾಗುತ್ತೆ ಅಂತ ಅದು ನಮ್ಮ ನಿರ್ದೇಶಕರು, ರೈಟರು ಅವರೇ ಹೇಳ್ಬೇಕು. ಬಟ್ ಹೇಗೆ ಅಂತಂದ್ರೆ ಜನ ತುಂಬಾ ಪ್ರೀತಿಸ್ತಾರೆ ಈ ಪಾತ್ರನ, ತುಂಬಾ ಇಷ್ಟಪಡ್ತಾರೆ. ನಾನು ವಾಪಸ್ ಕಂಬ್ಯಾಕ್ ಆದ್ಮೇಲೆ ನನ್ಗೆ ಹೇಳಿದ್ರು ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ವಿ ಅಂತ ತುಂಬಾ ಜನ ನನಗೆ. ಅದು ನಾನು ಬಂದು 1 ತಿಂಗಳು ಒಂದ್ ಸ್ವಲ್ಪ ಗ್ಯಾಪ್ ತಗೊಂಡು ಅವಾಗ್ಲೂ ಕೇಳೋರು, ನೀವು ಇಂಡಿಯಾಕ್ ಬಂದಾಯ್ತಲ್ಲ ಮತ್ತೆ ಯಾಕೆ ಬರ್ತಾ ಇಲ್ಲ, ನೀವು ಬಂದಿಲ್ಲ ಅಂದ್ರೆ ನಮ್ಗೆ ತುಂಬಾ ಬೇಜಾರಾಯ್ತು. ಆಮೇಲೆ ಧರ್ಮಸ್ಥಳದಲ್ಲೆಲ್ಲ ಒಬ್ರು ಲಾಯರ್ ಇದಾರಂತೆ, ನಮ್ಮ ಮಜಾ ಭಾರತ ರಾಘು, ಅವ್ರಿಗೆಲ್ಲ ಅವ್ರು ಹೇಳಿದ್ದು ಎಲ್ಲ ದೊಡ್ಡವ್ರು ಅಂದ್ರೆ ನಮ್ಗೆ ನಾರ್ಮಲ್ ಪೀಪಲ್ ಎಲ್ಲ ತುಂಬಾ ಜನ ಆಡಿಯನ್ಸ್ಗಳು ಈಗ ಸೀರಿಯಲ್ ನೋಡದೆ ಇರೋರು ಕೂಡ ನೋಡ್ತಾ ಇದಾರೆ ಅಂತಂದ್ರೆ ಕೇವಲ ನಿನಗೋಸ್ಕರ ನೋಡ್ತಿದೀವಿ ಅಂತ ಒಂದು ಮಾತು ಹೇಳ್ತಾರಲ್ಲ, ಅದು ನಂಗೆ ಆಕ್ಚುಲಿ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಕಲಾವಿದೆಯಾಗಿ ಆಬ್ವಿಯಸ್ಲಿ ಅದು ಯಾರು ನಮ್ಮ ಜಾಗದಲ್ಲಿ ಯಾರಿದ್ರು ಅವ್ರಿಗೂ ಖುಷಿ ಆಗತ್ತೆ. ಅದು ಅಂದ್ರೆ ಅವ್ರಿಗೆ ಹೇಳಿ, ಸುನಂದ ಪಾತ್ರಧಾರಿಗೆ ಹೇಳಿ ಅವರಿಗೆ, ನಾನು ಕೆಲವೊಂದು ಜನ ಇದ್ದಾರೆ ಅವ್ರಿಗೋಸ್ಕರನೇ ಸೀರಿಯಲ್ ನೋಡ್ತಾರೆ ಅಂತ ಹೇಳಿ ಅವ್ರು ಕಮ್ ಬ್ಯಾಕ್ ಮಾಡಿ ತುಂಬಾ ಖುಷಿ ಆಗಿದೆ, ತುಂಬಾ ಒಳ್ಳೆ ಬರ್ತಾ ಇದೆ ಅಂತ ನನಗೆ ಅದು ನಿಜವಾಗ್ಲು ತುಂಬಾ ಜನಕ್ಕೆ ಇಷ್ಟ ಆಗಿದೆ. ತುಂಬಾ ಅಂದ್ರೆ ಒಂದು 99.9% ಇಷ್ಟ ಆಗಿದೆ ಎಲ್ರಿಗೂ. ನೈಸ್ ಅಮ್ಮ, ನಮಗೂ ತುಂಬಾ ಖುಷಿ ಆಗಿದೆ. ಕೊನೆಯದಾಗಿ ಭಾಗ್ಯಲಕ್ಷ್ಮಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಸೀರಿಯಲ್ ನ ವೀಕ್ಷಕರು ಯಾಕೆ ನೋಡ್ಬೇಕು? ಖಂಡಿತ ನೋಡ್ಬೇಕು. ಯಾಕಂದ್ರೆ
ಭಾಗ್ಯಲಕ್ಷ್ಮಿ ಅಂತ ಹೇಳಿ ಅದು ಬರೀ ಧಾರಾವಾಹಿ ಅಲ್ಲ, ಪ್ರತಿದಿನ ಪ್ರತಿ ಮನೆಯಲ್ಲಿ ನಡೆಯುವಂತಹ ಒಂದು ಆ, ಸನ್ನಿವೇಶಗಳಾಗ್ಬೋದು, ನಿಜ ಜೀವನದ ಕಥೆಗಳು. ಆಕ್ಚುಲಿ ಅದು ಒಂದ್ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಅಂತೇಳಿ ನಮ್ಮ ಧಾರಾವಾಹಿಗೋಸ್ಕರ ಏನೋ ಒಂದು ಚೇಂಜಸ್ ಮಾಡ್ಕೊಂಡ್ರು, ಆದ್ರೆ ದಿನನಿತ್ಯದ ಕಥೆ ಅದು. ಒಂದು ಹೆಣ್ಣು ಎಷ್ಟು ಬೇಕಾದ್ರೂ ಅದನ್ನ, ಪ್ರತಿಯೊಬ್ಬರಿಗೂ ಒಂದು ಲೆಸನ್ ಇದೆ, ಅದರಲ್ಲಿ ಕಲಿಯುವಂತದ್ದಿದೆ. ಒಳ್ಳೇದನ್ನ ತಗೊಳ್ಬೋದು, ಒಳ್ಳೇದ್ ತುಂಬಾ ಇದೆ ಅದ್ರಲ್ಲಿ. ಅಂದ್ರೆ ಒಂದು ಗಂಡ ಆಗಿ ಅವನ ಸ್ಥಾನ ಏನು, ಅವನ ಒಂದು ಹೆಂಡತಿಯಾಗಿ, ಯಾಕಂದ್ರೆ ಹೆಂಡತಿ ಆದವಳು ತುಂಬಾ ಏನು ಓಡಾಡ್ಕೊಂಡಿದ್ದವಳಲ್ಲ, ಅವಳು ಮನೆ ಮಕ್ಕಳು ಅಂತ ಇದ್ದವಳು. ಅಂತವ್ರನ್ನು ನೀವು ರಿಸೀವ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಅವರು ಒಂದು ಹೆಣ್ಣ ಬದ್ಲಾದ್ರೆ ಹೇಗೆಲ್ಲ ಅವಳು ಬದ್ಲಾಗಕ್ ಸಾಧ್ಯ. ಅಂದ್ರೆ ಪ್ರಪಂಚನ ಹೇಳಿಗಳಲ್ಲ, ಯಾರು ಈಗ ಹೇಳ್ತಾರೆ, ಯಾರೋ ಒಂದು ನಮ್ ನೋವಾಯ್ತು, ಅವ್ರು ಏನ್ ಅನ್ಕೋತಾರೆ, ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಒಂದು ಈ ತರ ರಾಂಗ್ ಡಿಸಿಷನ್ ತಗೊಳ್ಳೋರು ಇರ್ತಾರೆ. ಅದಲ್ಲ, ಜೀವನದಲ್ಲಿ ಯಾರೇ ಮನ್ಸ್ ಮಾಡಿದ್ರು, ಎಂತ ಇದಿದ್ರು ಒಂದು ಹೆಣ್ಣಾದವಳು ನಿಲ್ಲುಬಳ್ಳು, ಅವಳು ಏಕಾಂಗಿಯಾಗಿ ತನ್ನ ಮಕ್ಕಳನ್ನ ಸಾಕಿ ಒಂದು ಸ್ಥಾನಕ್ಕೆ ತಗೊಂಡ್ಬರುವಂತ ತುಂಬಾ ಜನಕ್ಕೆ ಇದಿರೋದು, ಇನ್ಸ್ಪಿರೇಷನ್ ಇರುತ್ತೆ. ಈಗಿನ ಕಾಲದಲ್ಲಿ ನೋಡ್ತಾನೆ ಇರಲ್ಲ, ಎಲ್ಲರಿಗೂ ಗೊತ್ತಿರತ್ತೆ. ಸುಮ್ಮನೆ ಇದಾದ ತಕ್ಷಣ ಡಿವೋರ್ಸ್ ಅದು ಇದು ಅಂತೆಲ್ಲ ಬರ್ತಾ ಇರತ್ತೆ. ಅದಾದ ತಕ್ಷಣ ಅದೇ ರಿಯಲ್ ಆಗಿ ಅದ್ರಲ್ಲಿ ತಪ್ಪಿಲ್ದೆ ಇರೋರು ಕೂಡ ತಪ್ಪಿತಸ್ಥರಾಗಿ ನಿಂತಿರ್ತಾರೆ. ಯಾಕಂದ್ರೆ ಗಂಡು ಯಾಕೆ ಮಾಡ್ದ ಅಂತೇಳಿ ಯಾರು ಕೇಳಲ್ಲ, ಪ್ರಶ್ನೆ ಬರೋದೇ ಹೆಣ್ಣಿಗೆ. ಓ ಇವ್ರ ಬಿಡು ಅಂತಾರೆ. ಸಮಾಜದಲ್ಲಿ ಒಂದು ಪ್ರಶ್ನೆ ಅಂತ ಬರೋದೇ ಹೆಣ್ಣಿಗೆ. ಬಟ್ ಅದ್ರಲ್ಲಿ ಎಷ್ಟು ಗಂಡಿನ ಪಾತ್ರ ಇರತ್ತಂತ ಯಾರು ನೋಡಕ್ ಹೋಗಲ್ಲ. ಸೊ ಅಂತವ್ರಿಗೆಲ್ಲ ಒಂದು ಇನ್ಸ್ಪಿರೇಷನ್ ಇರುತ್ತೆ. ಏನೇ ಆದ್ರೂ ಜೀವನ ಗೆಲ್ಬಹುದು, ಯಾರಿಲ್ಲ ಅಂದ್ರೂ ನಾವು ಬದುಕಬಹುದು ಅನ್ನೋದನ್ನ ತೋರಿಸುತ್ತೆ. ಅದಕ್ಕೋಸ್ಕರ ನೋಡ್ಬೇಕು. ಒಂದು ಅತ್ತೆ ಸೊಸೆ ಕಥೆ ಹೇಳ್ಬೋದು. ಅತ್ತೆ ಆದವರು ಈಗ ಸೊಸೆ ಅಂತ ಹೇಳಿ ತಿರಸ್ಕಾರ ಇಲ್ಲ, ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಸೊಸೆನ, ಮಗಳ ತರನೇ ನೋಡ್ಕೊಂಡು. ಸೊ ಈ ತರ ಹಲವಾರು, ಮಾವ ಆಯ್ತು, ಮಕ್ಳು ಅದು ತಾಯಿಗಾಯ್ತು. ಸೊ ಈ ತರ ಹಲವಾರು ಇದೆ. ತುಂಬಾ ಕರೆಕ್ಟ್ ಆಗಿ ಕೂತ್ಕೊಂಡು ನೋಡಿದ್ರೆ ತುಂಬಾ ಇದೆ ತಿಳ್ಕೊಳ್ಳೋದು. ಅದಕ್ಕೋಸ್ಕರ ನೋಡ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗಳಿಗೂ ತುಂಬಾ ಥ್ಯಾಂಕ್ಸ್.